ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ 19,400 ಕಳೆದ ಹಲವು ದಿನಗಳಿಂದ ಮಾರುಕಟ್ಟೆ ಕುಸಿತಕ್ಕೆ ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ದಿನ ಮಾರುಕಟ್ಟೆ ಮತ್ತೊಮ್ಮೆ ಕುಸಿತವನ್ನು ಕಂಡಿದೆ. ನಿಫ್ಟಿ ಇಂಡೆಕ್ಸು ಅಂದಾಜು 0.8% ಡೌನ್ ಮತ್ತು ಕ್ಲೋಸ್ ಆಗಿದ್ದು ಜಸ್ಟ್ ಅಬೌವ್ 19,400. ಅಂದರೆ ಆಲ್ಮೋಸ್ಟ್ ಒನ್ ವೇ ಫಾಲ್. 20,200 ಲೆವೆಲಿಂದ ಆಲ್ಮೋಸ್ಟ್ ಸತತವಾಗಿ ಕೆಳಗೆ ಬೀಳ್ತಾ ಇದೆ. 11 ಟ್ರೇಡಿಂಗ್ ಡೇಲಿ 8 ದಿನ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಭಾರತದಲ್ಲಿ ನೋ ನೆಗೆಟಿವ್ ನ್ಯೂಸ್. ಆದರೂ ಕೂಡ ಅಮೆರಿಕದಲ್ಲಿ ಮತ್ತು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಚೆನ್ನಾಗಿಲ್ಲದಿರೋದ್ರಿಂದ ನಮ್ಮ ಮಾರುಕಟ್ಟೆ ಕೂಡ ಕೆಳಗೆ ಬಂದಿದೆ. ಮಾರುಕಟ್ಟೆ ಕುಸಿತವಾದದ್ರಿಂದ ಲಾಂಗ್ ಟರ್ಮಿಗೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ಮತ್ತೊಮ್ಮೆ ಪಿಕಪ್ ಆಗುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಏರುಪೇರಾಗುತ್ತೆ, ಫ್ಲಕ್ಚುಯೇಷನ್ಸ್ ಬರುತ್ತೆ ಮತ್ತು ಜನರಿಗೆ ಭಯನೂ ಆಗುತ್ತೆ. ಈಗ ನಿಫ್ಟಿಯ ಕುಸಿತಕ್ಕೆ ಕಾರಣಗಳು: ನಂಬರ್ 1, FII ಸೆಲ್ಲಿಂಗ್ ಕಂಟಿನ್ಯೂಸ್ಲಿ. 21ನೇ ತಾರೀಕು ಸೆಪ್ಟೆಂಬರ್ 3,007 ಕೋಟಿ FII ಸೇಲ್ ಮಾಡಿಕೊಂಡ್ರು. 22ನೇ ತಾರೀಕು 1,327 ಮೈನಸ್. 25ನೇ ತಾರೀಕು ಸೆಪ್ಟೆಂಬರ್ -233 ಕ್ರೋರ್ಸ್. 26ನೇ ತಾರೀಕು ಸೆಪ್ಟೆಂಬರ್ -693 ಕೋಟಿ. 27 ಸೆಪ್ಟೆಂಬರ್ -343 ಕೋಟಿ ಮತ್ತು 3ನೇ ತಾರೀಕು ಅಕ್ಟೋಬರ್ -2,034 ಕೋಟಿ. ಅಮೆರಿಕದಲ್ಲಿ ಬಾಂಡ್ ಈಲ್ಡ್ಸ್ ಮೇಲಕ್ಕೆ ಹೋಗ್ತಾ ಇದೆ. ಆದ್ದರಿಂದ FIIಗಳು ಭಾರತದಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಏಷ್ಯನ್ ಮಾರ್ಕೆಟ್ಗಳಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಮೆರಿಕದಲ್ಲಿ US ಬಾಂಡ್ಗಳು ರೇಟು ಮೇಲಕ್ಕೆ ಹೋದಾಗ ಅದು ಅಟ್ರಾಕ್ಟಿವ್ ಆಗ್ತವೆ ತಗೊಳ್ಳೋದಕ್ಕೆ ವೆನ್ ಕಂಪೇರ್ ಟು ಇಂಡಿಯನ್ ಸ್ಟಾಕ್ಸ್. ಯಾವಾಗ ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಮೇಲೆ ಹೋಗುತ್ತೆ ಅಂತ ಏನಾದರೂ ಗುಸು ನ್ಯೂಸ್ ಬಂದ ತಕ್ಷಣ ಭಾರತದಲ್ಲಿ FIIಗಳು ಸೇಲ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಈಗ ಎರಡನೇದು ನೆಗೆಟಿವ್ ಗ್ಲೋಬಲ್ ಕ್ಯೂಸ್. ಪ್ರಪಂಚದ ಎಲ್ಲಾ ಮಾರುಕಟ್ಟೆಗಳು ಇಂಟರ್ಲಿಂಕ್ಡ್. ಇಂಡಿಯನ್ ಮಾರುಕಟ್ಟೆ ತನ್ನ ಕ್ಯೂಸ್ ಅನ್ನು ಏಷ್ಯನ್, ಯುರೋಪಿಯನ್ ಮತ್ತು US ಮಾರ್ಕೆಟ್ ಇಂದ ಪಡ್ಕೊಂಡು ಅದೇ ಟ್ರೆಂಡ್ ಅನ್ನು ಫಾಲೋ ಮಾಡ್ತಾ ಹೋಗ್ತವೆ. ಕಳೆದ 2 ವಾರದಲ್ಲಿ US, ಯುರೋಪ್ ಮತ್ತು ಏಷ್ಯನ್ ಮಾರ್ಕೆಟ್ ತುಂಬಾ ಜಾಸ್ತಿ ಬಿದ್ದಿದೆ. ಅದನ್ನ ಕಂಪೇರ್ ಮಾಡಿದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ ಅಷ್ಟಾಗಿ ಕೆಳಗೆ ಬಿದ್ದಿಲ್ಲ ಅನ್ನುವಂಥದ್ದು ಸಂತಸದ ನ್ಯೂಸ್. ಈಗ ನಿಮ್ಮ ಮುಂದೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ಇವತ್ತಿಂದು: ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ -0.79%, ಜಪಾನ್ ನಿಕ್ಕೆ -2.33%, ಜರ್ಮನಿ ಡ್ಯಾಕ್ಸ್ +0.02%, ಫ್ರಾನ್ಸ್ ಕ್ಯಾಕ್ +0.28%, UK ಫುಟ್ಸಿ +0.12%, US ನ್ಯಾಸ್ಡ್ಯಾಕ್ -1.87%. ಈಗ ಮೂರನೆಯ ಕಾರಣ ವೇಟಿಂಗ್ ಫಾರ್ RBI ಅನೌನ್ಸ್ಮೆಂಟ್. RBI ಅವರು ತಮ್ಮ ಡಿಸಿಷನ್, ಈ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಬೇಕು ಅಥವಾ ಹಾಗೆ ಇಡಬೇಕು ಅನ್ನುವಂಥದ್ದನ್ನು 6ನೇ ತಾರೀಕು ಅಕ್ಟೋಬರ್ ಶುಕ್ರವಾರ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದರಿಂದಾಗಿ ಲಾರ್ಜ್ ನಂಬರ್ ಆಫ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ತಮ್ಮ ಪೊಸಿಷನ್ಸ್ ಅನ್ನು, ಲಾಂಗ್ ಪೊಸಿಷನ್ಸ್ ಅನ್ನು, ಶಾರ್ಟ್ ಪೊಸಿಷನ್ಸ್ ಅನ್ನು ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಆ ದಿನನೇ ಮಾರಿ ಮಾರುಕಟ್ಟೆಯಿಂದ ಕ್ಲಿಯರ್ ಮಾಡ್ಕೋತಾರೆ. ಯಾಕಂತಂದ್ರೆ ಮುಂದೆ ವೈಪರೀತ್ಯಗಳಿದ್ದು ಮಾರುಕಟ್ಟೆ ಏನಾದ್ರು ಕೆಳಗೆ ಬಂದ್ರೆ ಲಾಸ್ ಆಗ್ಬೋದು ಅಂತೇಳಿ ಅವರು ಯಾವ ಪೊಸಿಷನ್ ಅನ್ನು ತಗೊಂಡಿರುವುದಿಲ್ಲ. ಈಗ ನಾಲ್ಕನೆಯ ಕಾರಣ ಮಾರುಕಟ್ಟೆ ಕುಸಿತಕ್ಕೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಫ್ರಮ್ ನೆಕ್ಸ್ಟ್ ವೀಕ್. ಕ್ವಾರ್ಟರ್ ರಿಸಲ್ಟ್ಸ್ ಬಹಳ ಇಂಪಾರ್ಟೆಂಟ್ ಇವೆಂಟ್ ಭಾರತದ ಮಾರುಕಟ್ಟೆಗೆ ಮತ್ತು ಕಂಪನಿಗಳಿಗೆ ಮತ್ತು ಇಂಡೆಕ್ಸ್ ಕೂಡ. ಯಾಕಂತಂದ್ರೆ ದೊಡ್ಡ ಕಂಪನಿಗಳಾದ ಇನ್ಫೋಸಿಸ್, TCS, ರಿಲಯನ್ಸ್ ಇಂಡಸ್ಟ್ರೀಸ್ ಅವುಗಳಿಗೆ ನಿಫ್ಟಿಯಲ್ಲಿ ಒಂದು ದೊಡ್ಡ ವೇಟೇಜ್ ಇದೆ. ಆದ್ದರಿಂದ ಅಂತಹ ಕಂಪನಿಗಳ ರಿಸಲ್ಟ್ ಬಂದಾಗ ಮಾರುಕಟ್ಟೆಯಲ್ಲಿ ಮೇಲಕ್ಕೆ ಹೋದ್ರೆ ಆವಾಗ ನಿಫ್ಟಿ ಮೇಲಕ್ಕೆ ಹೋಗುತ್ತೆ. ಮಾರುಕಟ್ಟೆಯಲ್ಲಿ ಆ ಷೇರುಗಳು ಕೆಳಗೆ ಬಿದ್ದರೆ ನಿಫ್ಟಿ ಕೆಳಗೆ ಬರುತ್ತೆ. ಅಲ್ಲದೆ ಆ ಕಂಪನಿಯ ಲಾಸು ಮತ್ತು ಪ್ರಾಫಿಟ್ ಏನಾದರೂ ಚೆನ್ನಾಗಿಲ್ಲ ಅಂತಂದ್ರೆ ಮತ್ತೆ ಮಾರುಕಟ್ಟೆ ಕೆಳಗೆ ಬೀಳಲು ಶುರು ಆಗುತ್ತೆ. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಯಾವುದಾದ್ರೂ ಕಂಪನಿಯ ರಿಸಲ್ಟ್ ಚೆನ್ನಾಗಿದ್ರೆ ಅಥವಾ ಚೆನ್ನಾಗಿಲ್ಲದೆ ಇದ್ರೆ ಅಂದಾಜು 5ರಿಂದ 10% ಫ್ಲಕ್ಚುಯೇಷನ್ ಬರುತ್ತೆ ಆ ಪರ್ಟಿಕ್ಯುಲರ್ ಷೇರುಗಳಲ್ಲಿ. ಆದ್ದರಿಂದ ಇಂತಹ ವೈಪರೀತ್ಯ ಇರುವಂತಹ ಸನ್ನಿವೇಶಗಳಲ್ಲಿ ದೊಡ್ಡ ಟ್ರೇಡರ್ಸು ಮತ್ತು ಇನ್ಸ್ಟಿಟ್ಯೂಷನ್ಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮಲ್ಲಿರುವಂತಹ ಷೇರುಗಳನ್ನು ಮಾರ್ಕೊಳ್ತಾರೆ, ಇಲ್ಲ ಫ್ರೆಶ್ ಆಗಿ ಯಾವ ಷೇರನ್ನು ಪರ್ಚೇಸ್ ಮಾಡದೇ ಇರ್ತಾರೆ ಆ ಸಮಯದಲ್ಲಿ. ಈಗ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್.
ಒಂದು ಸ್ಪೆಷಲ್ ವಿಡಿಯೋನ ಹಾಕಿದ್ದೇವೆ. ಸೋಮಾರಿತನ ತೊಲಗಿಸಲು ಜಪಾನಿಯರ ಈ 6 ವಿನೂತನ ತಂತ್ರಗಳನ್ನು ಬಳಸಿ. ಯಾಕಂದ್ರೆ ಹೆಚ್ಚಿನವರು ಹಾಳಾಗೋದು ಸೋಮಾರಿತನದಿಂದ. ಇವತ್ತು 8:30 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನಲ್ ಅಲ್ಲಿ ಬರುತ್ತೆ. ಇದು ಡಾಕ್ಟರ್ ಭರತ್ ಚಂದ್ರ ಚಾನಲ್ ನಂಬರ್ 2. ಆ ಚಾನಲ್ನ ಲಿಂಕ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಗತ್ತಿಸಿದ್ದೇವೆ. ದಯವಿಟ್ಟು ತಪ್ಪದೆ ವಿಡಿಯೋ ನೋಡಿ ಇತರರಿಗೂ ಕೂಡ ಫಾರ್ವರ್ಡ್ ಮಾಡಿ. ಈಗ ನಮ್ಮ ಮುಂದಿರುವ ಪ್ರಶ್ನೆ, ವಾಟ್ ನೆಕ್ಸ್ಟ್ ಫಾರ್ ಮಾರ್ಕೆಟ್ಸ್? ಎಲ್ಲಾ ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಇನ್ನೇನು ಅನೌನ್ಸ್ಮೆಂಟ್ ಮಾಡ್ತಾರೆ. ಹಾಗೇನಾದರೂ ಕಂಪನಿಗಳ ರಿಸಲ್ಟ್ ವೀಕ್ ಇತ್ತು ಅಂತಂದ್ರೆ ನಿಫ್ಟಿ ಕರೆಕ್ಷನ್ ಆಗಿ 19,200 19,100 ಲೆವೆಲ್ಗೂ ಬರ್ಬೋದು. ಸದ್ಯದ ಮಟ್ಟಿಗೆ ನಿಫ್ಟಿದ್ದು 30 DMA 19,646 ಲೆವೆಲ್ ಇದೆ. ಆದ್ದರಿಂದ ನಿಫ್ಟಿ ಇಸ್ ಇನ್ ಡೋಂಟ್ ಬೈ ಝೋನ್. ಮಾರುಕಟ್ಟೆಯಲ್ಲಿ ಅನ್ಸರ್ಟನಿಟಿ ಮತ್ತು ಭಯ ಇದ್ದಾಗ ಸಾಮಾನ್ಯವಾಗಿ ಮಾರುಕಟ್ಟೆ ಮೇಲಕ್ಕೂ ಹೋಗಲ್ಲ ಮತ್ತು ಕೆಳಗೆ ಬಂದು ಶುರುವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಒಳ್ಳೆಯ ಒಂದು ಚಾನ್ಸು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಯಾಕಂದ್ರೆ ಅವರ ಮುಂದೆ ಬೇಕಾದ ಸಮಯ ಇದೆ. ಒಂದಷ್ಟು ಷೇರುಗಳನ್ನು ಇನ್ನಷ್ಟು ಕಡಿಮೆ ರೇಟ್ನಲ್ಲಿ ತಗೊಳ್ಳೋದು, ಒಂದಷ್ಟು ಷೇರುಗಳು ವಿಚ್ ಈಸ್ ಫಂಡಮೆಂಟಲಿ ಸ್ಟ್ರಾಂಗ್. ಮತ್ತೆ ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ SEP ಮಾಡೋದನ್ನ ಮರಿಬೇಡಿ. ಅಷ್ಟೇ ಅಲ್ಲ, ನಿಮ್ಮ ಹತ್ರ ಏನಾದ್ರೂ ಲಂಸಮ್ ಅಮೌಂಟ್ ಇದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ 8-10 ವರ್ಷದವರೆಗೆ ನಾನು ಹಾಗೆ ಇಟ್ಕೊಳ್ತೇನೆ ಅಂತಂದ್ರೆ ಆವಾಗ ನೀವು ಅದನ್ನ ಸರ್ಟನ್ ಫೇಸಸ್ ಅಲ್ಲಿ ಅಂದ್ರೆ ಸರ್ಟನ್ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸ್ಬೋದು. ನಿಮಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಂತೇಳಿ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ನಿಮ್ಮ ಹತ್ರ ಇವನ್ ಅಂದಾಜು 3 ಲಕ್ಷ ಇದೆ ಅಂತಂದ್ರೆ ಇನ್ಸ್ಟಾಲ್ಮೆಂಟ್ ನಂಬರ್ 1 ಅನ್ನು ಈಗಲೇ ಹಾಕಿ. ಇನ್ಸ್ಟಾಲ್ಮೆಂಟ್ 2 ಅನ್ನ 1 ಲಕ್ಷನ ನಿಫ್ಟಿ 19,000 ಬಂದಾಗ ಹಾಕ್ಬೋದು. ಇನ್ನೂ 1 ಲಕ್ಷನ ನಿಫ್ಟಿ 18,700 ಬಂದಾಗ ಹಾಕ್ಬೋದು. ಅಂದ್ರೆ ನಿಮ್ಮ ವಿಷನ್ ಇವತ್ತಿನಿಂದ 10ರಿಂದ 20 ವರ್ಷ ಇರಬೇಕು. ಮತ್ತೆ ಮಿನಿಮಮ್ ಲಂಸಮ್ ಅಮೌಂಟ್ 5-10% ಲೋವರ್ ಲೆವೆಲ್ ಅಲ್ಲಿ ಹಾಕ್ತಾ ಹೋದ್ರೆ ನಿಮಗೆ ಬೇಕಾದಷ್ಟು ಡಿಫರೆನ್ಸ್ ಬರುತ್ತೆ. ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ವ್ಯತ್ಯಾಸ ಬರುತ್ತೆ ನಿಮಗೆ ಬರುವಂತ ಟೋಟಲ್ ಅಮೌಂಟ್ ನಲ್ಲಿ. ಆದ್ದರಿಂದ ಈ ಪರ್ಟಿಕ್ಯುಲರ್ ಲೆವೆಲ್ ವರೆಗೆ ಬರುವವರೆಗೂ ನಾನು ಹಣ ಹಾಕೋದಿಲ್ಲ, ಅದು ತಪ್ಪು. ಬೇರೆ ಬೇರೆ ಲೆವೆಲ್ ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿ ಅವಾಗ ಏನಾಗುತ್ತೆ ಅಂತಂದ್ರೆ ಇವತ್ತಿನ ಲೆವೆಲ್ ಅಲ್ಲಿ ಆಗ್ಲೇ ಒಂದು ಅಂದಾಜು 1/3 ಆಫ್ ಮನಿ ಹಾಕಿದ್ದೀರಿ. ಆದ್ರಿಂದ ಅಕಸ್ಮಾತ್ ಮುಂದೆ ಏನಾದ್ರು ಮಾರುಕಟ್ಟೆ ಮೇಲಕ್ಕೆ ಹೋದ್ರೆ ಅಟ್ಲೀಸ್ಟ್ 1 ಲಕ್ಷ ಏನಾದ್ರು ಇನ್ವೆಸ್ಟ್ ಮಾಡಿದ್ರಿ, ಮಾರುಕಟ್ಟೆ ಕೆಳಗೆ ಬಂದ್ರೆ ಇನ್ನೊಂದು ಚಾನ್ಸು ಅಥವಾ ಇನ್ನೂ ಒಂದು ಚಾನ್ಸು ನಿಮಗೆ ಸಿಕ್ಬೋದು. ಆದ್ದರಿಂದ ನೀವು ಒಂದೇ ಸತ್ತಿಗೆ ಎಲ್ಲ ಹಣ ಹಾಕ್ತೀವಿ ಅಂತಂದ್ರೆ ತಪ್ಪಾಗ್ಬೋದು. ಸುಮಾರು ಜನರ ಒಂದು ಅಭಿಪ್ರಾಯ ಏನು ಅಂತಂದ್ರೆ ಮಾರುಕಟ್ಟೆ ಲೋಯೆಸ್ಟಿಗೆ ಬಂದಾಗ ಕೊಂಡ್ಕೊಳ್ತೇನೆ. ಲೋಯೆಸ್ಟ್ ಯಾವುದು ಅಂತ ಯಾರು ಕೂಡ ಭವಿಷ್ಯವಾಣಿ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಣವನ್ನು ಹಾಕಿ ಲಾಂಗ್ ಟರ್ಮ್ಗೆ ಅಂತ ಸಲಹೆ ಮತ್ತು ಸೂಚನೆ ಕೊಡ್ತಾ ಇದ್ದೀನಿ. ಶಾರ್ಟ್ ಟರ್ಮ್ ಅಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿ ನಾನು ಪ್ರಾಫಿಟ್ ಮಾಡ್ಕೊಳ್ಬೇಕು ಅಂತಿದ್ದವರಿಗೆ ನಾನೀಗ ಸಲಹೆ ಕೊಡ್ತಾ ಇರೋದು, ಸದ್ಯದ ಮಟ್ಟಿಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಯಾವ ಕಂಪನಿಯ ಷೇರು ಕೂಡ ಬೈಯಲಿಲ್ಲ. ಬೈಯಿದ್ರು ಕೂಡ ನಿಫ್ಟಿ ಕೆಳಗೆ ಹೋಗ್ತಾ ಇರೋದ್ರಿಂದ ನಾಳೆ ಪುನಃ ಅದು ಸೆಲ್ಲಿಗೆ ಬರ್ಬೋದು. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಕಾಯುವುದು ಅತಿ ಒಳಿತು. ಮತ್ತೆ ಡೌನ್ ಟ್ರೆಂಡ್ ಇದ್ದಾಗ ಸಾಮಾನ್ಯವಾಗಿ ಕಂಪನಿಗಳು ಬೈ ಇಂಡಿಕೇಶನ್ಸ್ ಕೊಡೋದೇ ಇಲ್ಲ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ಸಣ್ಣ ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ. ನಿಮ್ಮ ಟ್ರೇಡಿಂಗ್ ಆ್ಯಪ್ ಹೋಗ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಎಷ್ಟು ಪರ್ಸೆಂಟೇಜ್ ನಿಮ್ಮ ಪೋರ್ಟ್ಫೋಲಿಯೋ ಕೆಳಗೆ ಬಂದಿದೆ ಕಳೆದ ಕೆಲವು ದಿನಗಳಲ್ಲಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಈ ವಿಡಿಯೋಗಳನ್ನು ನಾವು ಯಾವುದೇ ಸ್ವಾರ್ಥವಿಲ್ಲದೆ ಮಾಡ್ತಾ ಇದ್ದೇವೆ, ನಿಮ್ಮ ಬೆನಿಫಿಟ್ಗೋಸ್ಕರ. ದಯವಿಟ್ಟು ಅದರ ಪ್ರಯೋಜನವನ್ನು ನೀವು ಪಡೆಯಬೇಕು ಅನ್ನೋದು ನಮ್ಮ ಮಹದಾಸೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.